ನಮಸ್ತೆ ಆತ್ಮೀಯರೇ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಈ ಜ್ಞಾನ ಇರುತ್ತೆ, ಈ ಅನುಭವ ಇರುತ್ತೆ. ನಾನು ಭಾಳ ಸರಿ ಅನ್ಕೋತೀನಿ ತಪ್ಪು ಮಾಡಬಾರ್ದು ಅಂತ, ಆದರೆ ತಪ್ಪು ಆಗೋಗ್ಬಿಡತ್ತೆ. ನಾನು ಭಾಳ ಸರಿ ಅನ್ಕೋತೀನಿ ಶಾಂತವಾಗಿರಬೇಕು, ಎಲ್ಲವನ್ನು ಸಹನೆ ಮಾಡ್ಕೋಬೇಕು ಅಂತ ಅನ್ಕೋತೀನಿ, ಆದರೆ ಕೋಪ ಬಂದೇ ಬಿಡುತ್ತೆ, ನನ್ನ ಕೈ ಸಹನೆ ಮಾಡೋದಕ್ಕಾಗೋದಿಲ್ಲ. ಅಥವಾ ಜೀವನದಲ್ಲಿ ಒಳ್ಳೆಯ ಡಿಸಿಷನ್ಸ್ಗಳನ್ನೇ ತಗೋಬೇಕು, ಒಳ್ಳೆಯ ನಿರ್ಣಯಗಳನ್ನೇ ತಗೋಬೇಕು ಅಂತ ಅನ್ಕೋತೀನಿ, ಆದರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ನಾನೊಬ್ಬರಿಗೆ ಹರ್ಟ್ ಮಾಡಬಾರ್ದು ಅಂತ ಅನ್ಕೋತೀನಿ, ಆದರೂ ನಾಲಿಗೆ ಮೀರಿ ನನ್ನ ಬಾಯಿಂದ ಮಾತುಗಳು ಬಂದ್ಬಿಡುತ್ತೆ. ಈ ಎಲ್ಲದರ ಅನುಭವ ನಮ್ಮೆಲ್ಲರಿಗೂ ಇದೆ. ಹಾಗಿದ್ರೆ ಇದಕ್ಕೆ ಏನು ಕಾರಣ? ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಾವು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾವು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದು ಮಿತಿ ಮೀರಿ ಕಂಟ್ರೋಲ್ ತಪ್ಪಿ ಆಗೋಗ್ಬಿಡುತ್ತೆ. ಇದಕ್ಕೇನು ಕಾರಣ? ಏನಿರಬಹುದು ಕಾರಣ? ಆತ್ಮೀಯರೇ, ಬಂಜರು ಭೂಮಿಯಿಂದ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಬತ್ತಿ ಹೋದ ಬಾವಿಯಿಂದ ನೀರನ್ನು ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಶಕ್ತಿಯೇ ಇಲ್ಲದ ಮನಸ್ಸಿನಿಂದ ಶಕ್ತಿಶಾಲಿ ಕೆಲಸವನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ? ಸಹನೆ ಮಾಡ್ಕೋಬೇಕು, ಒಳ್ಳೆಯ ನಿರ್ಣಯಗಳನ್ನೇ ತಗೋಬೇಕು, ಶಾಂತವಾಗಿ ಇರಬೇಕು. ಇವೆಲ್ಲದಕ್ಕೆ ಮನಸ್ಸಿನ ಶಕ್ತಿಯ ಅವಶ್ಯಕತೆ ಇದೆ. ಮನಸ್ಸಿನಲ್ಲಿ ಶಕ್ತಿನೇ ಇಲ್ಲ ಅಂತಂದರೆ ನಾವು ಕೆಲಸವನ್ನು ಅಥವಾ ಪರಿವರ್ತನೆಯನ್ನು ಹೇಗೆ ತಾನೇ ತರೋದಕ್ಕೆ ಸಾಧ್ಯ? ಯಾವುದೇ ಒಂದು ಕೆಲಸಕ್ಕೆ, ಯಾವುದೇ ಒಂದು ಪರಿವರ್ತನೆಗೆ ಬುದ್ಧಿಯ ಶಕ್ತಿ ಹಾಗೂ ಮನಸ್ಸಿನ ಶಕ್ತಿ ಎರಡರ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಇವತ್ತು ಬುದ್ಧಿಯಲ್ಲಿ ಎಲ್ಲರಿಗೂ ಜ್ಞಾನ ಇದೆ, ಸರಿ ತಪ್ಪುಗಳ ಅರಿವು ಇದೆ. ಆದರೆ ಬುದ್ಧಿಯಲ್ಲಿ ಇರುವಂಥ ಜ್ಞಾನವನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಮನಸ್ಸು. ಬುದ್ಧಿಯಲ್ಲಿ ಇರುವಂಥ ಜ್ಞಾನವನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಬೇಕಾಗಿರುವಂಥದ್ದು ಮನಸ್ಸಿನ ಶಕ್ತಿ. ಹಾಗಿದ್ರೆ ಮನಸ್ಸಿನ ಶಕ್ತಿ, ಬುದ್ಧಿಯ ಶಕ್ತಿ ಬಗ್ಗೆ ನಾವೆಷ್ಟು ಗಮನವನ್ನು ವಹಿಸ್ತೀವಿ? ಸಾಮಾನ್ಯವಾಗಿ ನಾವು ಒಳ್ಳೆಯ ವಿಚಾರಗಳನ್ನು ಕೇಳ್ತೀವಿ, ಮೋಟಿವೇಶನ್ ಸ್ಪೀಚ್ಗಳನ್ನು ಕೇಳ್ತೀವಿ. ಎಲ್ಲವೂ ಕೂಡ ಬುದ್ಧಿಯಲ್ಲಿ ಇರುತ್ತೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಆದರೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಂದರೆ ಮನಸ್ಸಿನ ಶಕ್ತಿಯ ಅವಶ್ಯಕತೆ ಇದೆ. ಕಾರ್ನಲ್ಲಿ ಪೆಟ್ರೋಲ್ ಇದ್ದ ಮಾತ್ರಕ್ಕೆ ಕಾರ್ ಮುಂದಕ್ಕೆ ಹೋಗೋದಿಲ್ಲ. ಆ ಪೆಟ್ರೋಲನ್ನು ಸಂಪೂರ್ಣವಾಗಿ ದಹಿಸುವಂಥದ್ದು ಆಕ್ಸಿಜನ್ ಇರಬೇಕು. ಪೆಟ್ರೋಲ್ ಮತ್ತು ಆಕ್ಸಿಜನ್ ಎರಡೂ ಇದ್ದಾಗ ಮಾತ್ರ ಅದು ಸಂಪೂರ್ಣವಾಗಿ ದಹಿಸಿ ಶಕ್ತಿಯನ್ನು ರಿಲೀಸ್ ಮಾಡುತ್ತೆ. ಆ ಶಕ್ತಿಯಿಂದ ಕಾರ್ ಮುಂದಕ್ಕೆ ಹೋಗುತ್ತೆ. ಅದೇ ರೀತಿ ಬುದ್ಧಿಯ ಶಕ್ತಿ ಹಾಗೂ ಮನಸ್ಸಿನ ಶಕ್ತಿ ಎರಡರ ಅವಶ್ಯಕತೆ ನಮಗಿವತ್ತು ಇದೆ. ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಕಾರ್ಯವನ್ನು ನಾವಿವತ್ತು ಎಷ್ಟು ಮಾಡ್ತಾ ಇದ್ದೀವಿ? ಇದರ ಒಂದು ಅರಿವು ನಮಗಿವತ್ತು ಎಷ್ಟಿದೆ? ಸ್ವಲ್ಪ ಮಟ್ಟಿಗೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಎಲ್ಲರೂ ಕೂಡ ಗಮನವನ್ನು ವಹಿಸ್ತೀವಿ. ಎಕ್ಸಸೈಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಒಳ್ಳೆಯ ಡಯಟನ್ನು ಮೇಂಟೈನ್ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ಇದನ್ನು ನಾವು ಪಾಲಿಸ್ತಾ ಇದ್ದೀವಿ. ಅದೇ ರೀತಿ ಮನಸ್ಸನ್ನು ಶಕ್ತಿಶಾಲಿಗೊಳಿಸುವಂತಹ, ಮನಸ್ಸನ್ನು ಸಶಕ್ತಗೊಳಿಸುವಂತಹ ಕೆಲಸವನ್ನು ನಾವು ಎಷ್ಟು ಮಾಡ್ತಾ ಇದ್ದೀವಿ? ಮನಸ್ಸಿಗೆ ಎಷ್ಟು ಸಮಯವನ್ನು ಕೊಡ್ತಾ ಇದ್ದೀವಿ? ಎಲ್ಲದರ ಮೂಲ ಕಾರಣ ಮನಸ್ಸು ಅಂತ ಆದಮೇಲೆ ಮನಸ್ಸನ್ನು ನಾವು ಎಷ್ಟು ಕೇರ್ ಮಾಡ್ತಾ ಇದ್ದೀವಿ, ಎಷ್ಟು ಸಶಕ್ತಗೊಳಿಸ್ತಾ ಇದ್ದೀವಿ? ಇದರ ಒಂದು ಅರಿವು ನಮಗಿವತ್ತು ಇದೆಯಾ? ಹಾಗಿದ್ರೆ ಅದು ಯಾವ ಒಂದು ಎಕ್ಸಸೈಸ್ ಮನಸ್ಸನ್ನು ಶಕ್ತಿಶಾಲಿಗೊಳಿಸುವಂಥದ್ದು? ಅದು ಏನು ಮಾಡಿದ್ರೆ ಮನಸ್ಸು ಶಕ್ತಿಶಾಲಿಗೊಳ್ಳುತ್ತೆ, ನಾವು ನಮ್ಮ ಕಡೆಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ? ಖಂಡಿತವಾಗಿಯೂ ಈ ವಿಚಾರದ ಬಗ್ಗೆ ಒಂದು ಆಲೋಚನೆ ಮಾಡಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ವಿಚಾರದ ವಿಮರ್ಶೆ ನಿಮ್ಮದು.